ತುಂಬ ಖುಷಿ ಆಯಿತು. ನಾನು ಎಲ್ಲರನ್ನೂ ಮೆನ್ಷನ್ ಮಾಡಲೇಬೇಕು. ಯೋಗಿ ಅವರು, ಸೋನು ಅವರು, ಸೀತಾಕೋಟಿ ಮ್ಯಾಮ್, ಪದ್ಮಜ ರಾವ್, ವಿಜಯ್ ಪ್ರಸಾದ್ ಸರ್, ಮಂಜುನಾಥ್ ರಾಧಾಕೃಷ್ಣ, ಮಂಜುನಾಥ್ ಸರ್ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಐ ಥಿಂಕ್ ಎವ್ರಿಬಡಿ ನಿಜವಾಗ್ಲೂ ಜೀವಿಸಿದ್ದಾರೆ. ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸ್ಪೀರಿಯನ್ಸ್ ಥರನೇ ಇತ್ತು. ವಿಜಯ್ ಪ್ರಸಾದ್ ಸರ್ ಡೈಲಾಗ್ಸ್, ಆಮೇಲೆ ಬದುಕು ಸಾವಿನ ಮಧ್ಯೆ ಇರೋ ಪ್ರತಿಯೊಂದು ಮೌಲ್ಯನೂ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಪಿಕ್ಚರಲ್ಲಿ, ಅದೆಲ್ಲ ನಾವು ಒಂದು ನಿಮಿಷ ಯೋಚನೆ ಮಾಡಬೇಕಾದಂಥ ವಿಚಾರಗಳು. ಹಾಗಾಗಿ ನಾನು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಆಲ್ರೆಡಿ ಹೇಳ್ತಿರಂಗೆ ನೋ ಏಜ್ ಕ್ಯಾಟಗರಿ, ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಅನೂಪ್ ಸೀಲಿಂಗ್ ಸರ್ ಮ್ಯೂಸಿಕ್ ಅಂತೂ ಸೂಪರ್, BGMs ಅಂತೂ ಬೊಂಬಾಟ ಆಗಿತ್ತು. ಅಯ್ಯಪ್ಪ ಸ್ವಾಮಿ ಇದೆ ನನ್ನ ಫೇವ್ರೆಟ್ BGM. ಥ್ಯಾಂಕ್ ಯು. ಆಗುತ್ತೆ ಅನ್ಕೊಳ್ಳೋಣ, ನಾವು ಅಂದ್ಕೊಂಡ್ರೆ ದೇವರಿದ್ದಾನೆ, ಎಲ್ಲ ಆಗುತ್ತೆ. ಸೋನು ಅವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅವರು ಅವ್ರ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಜೀವಿಸಿದ್ದಾರೆ. ಎಷ್ಟು ಚೆನ್ನಾಗಿ ಗ್ರೂಮ್ ಮಾಡ್ಕೊಂಡಿದ್ದಾರೆ. ಅವರು ಸಿದ್ಲಿಂಗು ಫಸ್ಟ್ ಒನ್ ನೋಡಿ ಇದರಲ್ಲಿ ಹೆಂಗಿರಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜು, ಕನ್ನಡಕ ಆಗಲಿ, ಅವ್ರ ಬಟ್ಟೆ ಆಗಲಿ, ನಾವು ಅಲ್ಲಿಂದ ಇಲ್ಲಿಗೆ 1 to 2 ಕಂಪ್ಲೀಟ್ಲಿ ಸಿಂಕ್ ಮಾಡ್ಕೊಬೋದು. ಐ ಥಿಂಕ್ ಅವ್ರು ತುಂಬ ಗ್ರೇಟ್ ಜಾಬ್ ಮಾಡಿದ್ದಾರೆ. ನಂಗೆ ಇಬ್ಬರು ಇಷ್ಟ, ಎರಡೂ ಇಷ್ಟ. ತುಂಬ ಖುಷಿ ಆಗ್ತಾ ಇದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಾನೊಂದು ಪುಟ್ಟ ಕಾಣಿಕೆ ನನ್ನಿಂದ ಕೊಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಗ್ತದೆ. ಸಿದ್ಲಿಂಗು 2 ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ. ಮೇಡಮ್, ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಓಡ್ಸಿನೇ ದೊಡ್ಡ ಹೈಲೈಟ್. ಅದ್ರಲ್ಲಿ ನೀವು ಪಾತ್ರ ಡೈರೆಕ್ಷನ್ ಎಲ್ಲ ಹೇಗೆ ಮಾಡಿದ್ರು, ಜೊತೆ ಹೇಗೆ ಒಡನಾಟ ಇತ್ತು? ಡೈರೆಕ್ಟ್ರು ಸರು ಎಕ್ಸಲೆಂಟ್ ಡೈರೆಕ್ಟ್ರು. ನಾನು ಅಷ್ಟು ತಾಳ್ಮೆ ಇರೋವಂಥ ವ್ಯಕ್ತಿನ ನಾನು ನೋಡಿದ್ದೀನಿ. ಅದರಲ್ಲಿ ಇವರು ಒಬ್ಬರು. ಸೊ ಇಲ್ಲಿಗೆ ಥಿಯೇಟ್ರಿಗೆ ಬಂದು ನೋಡಿ ನನಗಿನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು. ನನಗೇನು ಕತೆ ಏನೂ ಗೊತ್ತಿರಲಿಲ್ಲ. ಡೈರೆಕ್ಟ್ರು ಬರೀ ಡೈರೆಕ್ಟ್ರ್ ಅಲ್ಲ, ದೊಡ್ಡ ಆ್ಯಕ್ಟ್ರ್ ಅಂತಲೂ ಗೊತ್ತಾಯಿತು. ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಳ್ಳೆಯದಾಗಲಿ ಮೇಡಮ್. ನಮಸ್ಕಾರಗಳು. ಅಂದರೆ ಬರವಣಿಗೆ ಅಂದಾಗ ನಿಮಗೆ ಅದು ಸಿದ್ಧ ಸೂತ್ರ ಅಲ್ಲ, ನೀವು ತುಂಬ ಚೆನ್ನಾಗಿ ಅದನ್ನು ಅಪ್ಲಿಕೇಟ್ ಮಾಡ್ತೀರಿ. ಬಟ್ ಇಲ್ಲಿ ಒಂದಷ್ಟು ವಿಷಯನ ಕಾಮಿಕ್ ಆಗಿ ಹೇಳ್ತಾರೆ, ಸೈದ್ಧಾಂತಿಕವಾಗಿ ಕೂಡ ಟಚ್ ಮಾಡಿದ್ರು ಎಲ್ಲರೂ. ವಿಡಂಬನೆ ಮೂಲಕ ಹೇಳಿದ್ರು. ಅದೇ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಅಂದ್ಕೊಂಡಿದ್ದಷ್ಟು ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತಲುಪಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ಪ್ರಯಾಣನೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀನಿ. ಸೊ ಅದ್ರ ಫಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಸ್ವಾಗತ ಮಾಡಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ. ರಿಲೀಸ್ಗಿಂತ ಮುಂಚೆ ಅವರಿಲ್ಲ ಇವರಿಲ್ಲ, ಅವ್ರು ಯಾಕೆ ಇವ್ರು ಯಾಕೆ ಅಂತ ಸುಮಾರು ಪ್ರಶ್ನೆಗಳಿತ್ತು. ಬಟ್ ಸಿನಿಮಾ ನೋಡಿದ ನಂತರ ಗುರು ಎಲ್ಲವೂ ಸುಸೂತ್ರವಾಗಿದೆ ಅನ್ನೋಂಥ ಮಾತು. ಖಂಡಿತವಾಗ್ಲೂ ಕಂಟೆಂಟೇ ಮೊದಲು. ಯಾವಾಗ್ಲೂ ಕಂಟೆಂಟ್ ಮೇಲೆ ಭರವಸೆ ಇತ್ತು ಮತ್ತು ನಿಮ್ಮ ಆಶೀರ್ವಾದ. ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರಾ ಮುಕ್ತವಾಗಿ ನೋಡದಿಲ್ಲದೆ ಇರೋರಿಗೆ ಹೇಳಿ, ಸಿನಿಮಾ ನೋಡೋದಕ್ಕೆ ಹೇಳಿ, ಆಶೀರ್ವಾದ ಮಾಡೋಕ್ಕೆ ಹೇಳಿ. ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದೆ. ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನೀವುಗಳ. ಸರ್, ಸಿನಿಮಾದಲ್ಲಿ ಯೋಗಿ ಸರ್ ಸಿನಿಮಾ ಶುರುವಿಂದ ಹಿಡಿದು ಕೊನೆವರೆಗೂ ಒಂದು ಬ್ಯಾಂಡೇಜ್ ಹಾಕೊಂಡಿರ್ತಾರೆ. ಅದು ಯಾವ ರೀತಿ ತಗೊಂಡಿದ್ದಾರೆ? ಅದು ಜಯಮ್ಮನ ಅಂಗಡಿನಲ್ಲಿ ತಗೊಂಡಿದ್ದು. ನಾವು ಹೆಚ್ಚು ಮಾತಾಡಬಾರ್ದು, ಜನ ನೋಡಿ ಅಭಿಪ್ರಾಯ ಹೇಳಬೇಕು. ಬಟ್ ಇವತ್ತು ಸಿನಿಮಾ ನೋಡಿದಂಥ ಎಲ್ಲರೂ ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ತಂಡದ ಜೊತೆಗೆ ಕೆಲಸ ಮಾಡೋದು ಖುಷಿ ಇದೆ. ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಇಂಥ ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರಯತ್ನಗಳು ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದರಿಂದ ನಮ್ಮಂಥ ಹಲವಾರು ನಿರ್ದೇಶಕರಿಗೆ ಆಮೇಲೆ ಟೆಕ್ನಿಷಿಯನ್ಗಳಿಗೆ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಎಂಟೈರ್ ತಂಡ, ನಿರ್ದೇಶಕರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಬಹಳ ಶ್ರಮಪಟ್ಟು ಮಾಡಿದಂಥ ಸಿನಿಮಾ. ಒಂದು ಸಿನಿಮಾ ನಿಲ್ಲಿಸಬೇಕು, ನಾವೆಲ್ಲ ಗೆಲ್ಲಬೇಕು ಅನ್ನೋ ಉದ್ದೇಶ ಛಲ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಎಲ್ಲರೂ ಹಾಗೆ ಮಾಡಿರ್ತಾರೆ, ಬಟ್ ನಮಗೆ ಒಂದಷ್ಟು ಹರ್ಡಲ್ಗಳನ್ನು ಕ್ರಾಸ್ ಮಾಡಿ ಸಿನಿಮಾ ಮಾಡಿದ್ವಿ. ಈ ಥರದ ಸಿನಿಮಾಗಳು, ಒಳ್ಳೆ ಕಂಟೆಂಟ್ಗಳು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಈ ಸಿನಿಮಾನ ಜನರಿಗೆ ತಲುಪಿಸಿ. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ ಜನರ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ. ನಾವು ಬೇರೆ ಸಿನಿಮಾಗಳ ಥರ ಏನೋ ಪ್ರೀಮಿಯರ್ ಶೋ ಮಾಡಿ ಇನ್ನೊಂದು ಮಾಡಲಿಲ್ಲ. ದಿಸ್ ಇಸ್ ಅ ಜೆನ್ಯೂನ್ ರಿಯಾಕ್ಷನ್ ನಮಗೆ ಜನರಿಂದ ಬಂದಿರೋದು. ಅದು ಬಹಳ ಸಂತೋಷ ಇದೆ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲರನ್ನೂ ಗೆಲ್ಲಿಸಿ, ಕನ್ನಡ ಸಿನಿಮಾನ ಉಳಿಸಿ, ಥಿಯೇಟ್ರಿಗೆ ಬನ್ನಿ ಅನ್ನೋದೊಂದೇ ನನ್ನ
ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದು ಒಂದೇ, ಜನ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮನ್ನು ಗೆಲ್ಲಿಸಿ, ನಮ್ಮನ್ನು ಹಾರಿಸಿ. ಥ್ಯಾಂಕ್ ಯು.